ನಮಸ್ಕಾರ ಎಲ್ಲರಿಗೂ. ಚಿತ್ರಲೋಕದ ಜೀವನ ಈ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟ, ರೆಬೆಲ್ ಸ್ಟಾರ್ ಎಂದೇ ಖ್ಯಾತರಾಗಿದ್ದ ಅಂಬರೀಷ್ ಅವರ ಜೀವನದ ಬಗ್ಗೆ ಮತ್ತು ಅವರ ಅಭಿನಯದ ಬಗ್ಗೆ ಹಾಗೂ ಅವರ ರಾಜಕೀಯ ಜೀವನದ ಬಗ್ಗೆ ಹೇಳುತ್ತೇನೆ. ಅಂಬರೀಷ್ ಅವರು ಹುಟ್ಟಿದ್ದು 1952 ಮೇ 29ರಂದು ಮಂಡ್ಯ ಜಿಲ್ಲೆಯಲ್ಲಿ ದೊಡ್ಡ ನರಸೀಕೆರೆಯಲ್ಲಿ ಜನಿಸಿದರು. ಇವರ ಮೂಲ ಹೆಸರು ಮಾಲ್ವಳ್ಳಿ ಹುಚ್ಚೇಗೌಡ ಅಮರನಾಥ್. ಇವರ ತಂದೆ ಹುಳಗಿಮನೆ ಶ್ರೀನಿವಾಸ, ತಾಯಿ ಪದ್ಮಮ್ಮ. ಬಾಲ್ಯದಿಂದಲೇ ಸರಳ ಸ್ವಭಾವ ಮತ್ತು ಧೈರ್ಯಶಾಲಿ ವ್ಯಕ್ತಿತ್ವ ಹೊಂದಿದ್ದರು. ಇವರು ಸಾಮಾನ್ಯ ಕುಟುಂಬದಲ್ಲಿ ಬೆಳೆದಿದ್ದರು. ಇವರ ಶಿಕ್ಷಣ ಮಂಡ್ಯ ಮತ್ತು ಮೈಸೂರಿನಲ್ಲಿ ನಡೆಯಿತು. ಚಿತ್ರರಂಗಕ್ಕೆ ಪ್ರವೇಶ 1972ರಲ್ಲಿ ನಿರ್ದೇಶಕರಾದ ಪುಟ್ಟಣ್ಣ ಕಣಗಾಲ್ ಅವರ ಪ್ರಸಿದ್ಧ ಚಿತ್ರ ನಾಗರ ಹಾವು. ಇದರ ಮೂಲಕ ಅಂಬರೀಷ್ ಅವರು ಚಿತ್ರರಂಗಕ್ಕೆ ಕಾಲಿಟ್ಟಿದ್ದರು. ಆರಂಭದಲ್ಲಿ ಇವರು ಖಳನಾಯಕ ಹಾಗೂ ಪೋಷಕ ಪಾತ್ರಗಳಲ್ಲಿ ಅಭಿನಯಿಸಿದ್ದರು. ಆದರೆ ಅವರ ವಿಶಿಷ್ಟ ಶೈಲಿ, ಗಟ್ಟಿಯಾದ ಧ್ವನಿ ಮತ್ತು ವ್ಯಕ್ತಿತ್ವದಿಂದ ಬೇಗನೆ ಜನಪ್ರಿಯರಾದರು. ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸುತ್ತಾ ಅಂಬರೀಷ್ ಅವರು ನಾಯಕನಾಗಿ ಬೆಳೆದರು. ಅವರ ಪಾತ್ರಗಳಲ್ಲಿ ಸಾಮಾನ್ಯ ಜನರ ನೋವು, ಹೋರಾಟ ಮತ್ತು ನ್ಯಾಯಕ್ಕಾಗಿ ಹೋರಾಡುವ ಮನೋಭಾವ ಕಾಣಿಸುತ್ತಿತ್ತು. ಈ ಕಾರಣದಿಂದಲೇ ಅವರಿಗೆ ರೆಬೆಲ್ ಸ್ಟಾರ್ ಎಂದು ಬಿರುದು ದೊರೆಯಿತು. ಹಾಗೆ ಮಂಡ್ಯದ ಜನರು ಅವರನ್ನು ಪ್ರೀತಿಯಿಂದ ಮಂಡ್ಯದ ಗಂಡು ಎಂದು ಕರೆಯುತ್ತಿದ್ದರು. ಅಂಬರೀಷ್ ಅವರು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ ಹಾಗೂ ತೆಲುಗು, ತಮಿಳ್ ಮತ್ತು ಮಲಯಾಳಂಗಳಲ್ಲಿ ಕೂಡ ಇವರು ಅಭಿನಯ ಮಾಡಿದ್ದಾರೆ. ಇವರ ಪ್ರಸಿದ್ಧ ಸಿನಿಮಾಗಳು ಮಸಣದ ಹೂ, ಚಕ್ರವ್ಯೂಹ, 7 ಸುತ್ತಿನ ಕೋಟೆ, ಹೃದಯ ಹಾಡಿತು, ಬ್ರಹ್ಮಾಸ್ತ್ರ, ಅಮರಜ್ಯೋತಿ, ಒಲವಿನ ಉಡುಗೊರೆ, ಒಡಹುಟ್ಟಿದವರು, ನಮ್ಮೂರ ಹಮ್ಮೀರ, ಉತ್ಕರ್ಷ, ರೌಡಿ MLA, ರಾಣಿ ಮಹಾರಾಣಿ, ಇನ್ನೂ ಅನೇಕ ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಇವರು ಅಭಿನಯಿಸಿದ ಎಲ್ಲ ಸಿನಿಮಾಗಳು ಪ್ರಸಿದ್ಧ ಆಗಿವೆ. ಖಳನಾಯಕ ಆಗಿ ಹಾಗೂ ಪೋಷಕ ನಟನಾಗಿ ಹಾಗೂ ನಾಯಕನಾಗಿ ಎಲ್ಲ ಸಿನಿಮಾಗಳು ಜನಪ್ರಿಯವಾಗಿವೆ. ಅಂಬರೀಷ್ ಅವರ ವೈಯಕ್ತಿಕ ಜೀವನ. ಅಂಬರೀಷ್ ಅವರು ಖ್ಯಾತ ನಟಿ ಸುಮಲತಾ ಅವರನ್ನು ವಿವಾಹವಾದರು. ಇವರ ದಾಂಪತ್ಯ ಜೀವನ ಕನ್ನಡ ಚಿತ್ರರಂಗದ ಆದರ್ಶ ದಂಪತಿಗಳಲ್ಲಿ ಒಂದೆಂದು ಹೇಳಲಾಗುತ್ತದೆ. ಅಭಿಷೇಕ್ ಎಂದು ಮಗನಿದ್ದಾನೆ, ಅಭಿಷೇಕ್ ಗೌಡ. ಅಂಬರೀಷ್ ಅವರ ರಾಜಕೀಯ ಜೀವನ. ಚಿತ್ರರಂಗದಲ್ಲಿ ಯಶಸ್ಸು ಗಳಿಸಿದ ನಂತರ ಅಂಬರೀಷ್ ಅವರು ರಾಜಕೀಯಕ್ಕೆ ಪ್ರವೇಶಿಸಿದರು. ಅವರು ಮಂಡ್ಯ ಕ್ಷೇತ್ರದಿಂದ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದರು. ನಂತರ ಕೇಂದ್ರ ಸರ್ಕಾರದಲ್ಲಿ ಮಾಹಿತಿ ಮತ್ತು ಪ್ರಸಾರ ಖಾತೆಯ ರಾಜ್ಯ ಸಚಿವರಾಗಿಯೂ ಸೇವೆ ಸಲ್ಲಿಸಿದರು. ಅಲ್ಲದೆ ಕರ್ನಾಟಕ ಸರ್ಕಾರದಲ್ಲಿ ವಸತಿ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದರು. ಜನರೊಂದಿಗೆ ನೇರ ಸಂಪರ್ಕ ಹೊಂದಿದ್ದ ನಾಯಕನಾಗಿ ಅವರು ಹೆಸರುವಾಸಿಯಾಗಿದ್ದರು. ಅಂಬರೀಷ್ ಅವರ ಪ್ರಶಸ್ತಿಗಳು ಮತ್ತು ಗೌರವಗಳು. ಅಂಬರೀಷ್ ಅವರು ತಮ್ಮ ಅದ್ಭುತ ಅಭಿನಯಕ್ಕಾಗಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅದರಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಹಾಗೂ ಫಿಲಿಂ ಫೇರ್ ಪ್ರಶಸ್ತಿ, ಫಿಲಿಂ ಫೇರ್ ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ. ಅಂಬರೀಷ್ ಅವರು ದೊಡ್ಡ ಗುಣ ಎಂದರೆ
ಅವರ ಮಾನವೀಯತೆ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದು, ಚಿತ್ರರಂಗದ ಕಲಾವಿದರ ಸಮಸ್ಯೆಗಳಿಗೆ ಸ್ಪಂದಿಸುವುದು, ಜನರ ನೋವಿಗೆ ಧ್ವನಿಯಾಗುವುದು. ಅದಕ್ಕಾಗಿಯೇ ಅವರನ್ನು ಜನರು ಕೇವಲ ನಟನಾಗಿ ಅಲ್ಲ, ಕುಟುಂಬದ ಸದಸ್ಯನಂತೆ ಪ್ರೀತಿಸುತ್ತಿದ್ದರು. ಅಂಬರೀಷ್ ಅವರ ಕೊನೆಯ ದಿನಗಳು. ಕೆಲ ವರ್ಷಗಳಿಂದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರು. ಇವರು 2018 ನವೆಂಬರ್ 24ರಂದು ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ನಿಧನರಾದರು. ಇವರ ನಿಧನದ ಸುದ್ದಿ ಕೇಳಿ ಕರ್ನಾಟಕಾದ್ಯಂತ ದುಃಖದ ವಾತಾವರಣ ನಿರ್ಮಾಣವಾಯಿತು. ರಾಜ್ಯ ಸರ್ಕಾರವು ಗೌರವಪೂರ್ವಕವಾಗಿ ಅಂತ್ಯಕ್ರಿಯೆ ನಡೆಸಿತ್ತು. ಅಂಬರೀಷ್ ಅವರಿಗೆ ಕನ್ನಡ ಚಿತ್ರರಂಗದ ಇತಿಹಾಸವು ಎಂದಿಗೂ ಮರೆಯುವುದಿಲ್ಲ. ಅವರು ನಟರಾಗಿ, ರಾಜಕಾರಣಿಯಾಗಿ ಮತ್ತು ಒಳ್ಳೆಯ ಮನುಷ್ಯನಾಗಿ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ. ರೆಬೆಲ್ ಸ್ಟಾರ್ ಅಂಬರೀಷ್ ಅವರು ನಮ್ಮ ಜೊತೆ ಇಲ್ಲ, ಆದರೆ ಅವರ ಸಿನಿಮಾಗಳು, ಅವರ ವ್ಯಕ್ತಿತ್ವ ಮತ್ತು ಜನಪರ ಮನೋಭಾವ ಕನ್ನಡಿಗರ ಮನಸ್ಸಿನಲ್ಲಿ ಸದಾ ಜೀವಂತವಾಗಿರುತ್ತದೆ. ಮಂಡ್ಯದ ಗಂಡು, ಕನ್ನಡದ ರೆಬೆಲ್ ಸ್ಟಾರ್ ಅಂಬರೀಷ್ ಅವರಿಗೆ ನಮ್ಮ ಅನಂತ ನಮನಗಳು. ಧನ್ಯವಾದ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.